ಧಿಕ್ಕಾರ 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 ಇಲ್ಲ ಸಲ್ಲದ ಆರೋಪ ಹೊರಿಸಿರುವಂತ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹಂಗೆ ಪೇಪರ್ ತಿಮ್ಮನಿಗೆ ರಾಜಕೀಯ ನಿವೃತ್ತಿ ಹೊಂದಿರುವಂತ ಪ್ರತಾಪ್ ಸಿಂಹನಿಗೆ ರಾಜಕೀಯ ನಿರುದ್ಯೋಗಿ ಪ್ರತಾಪ್ ಸಿಂಹನಿಗೆ ಆರೋಪ ಮಾಡುತ್ತಿರುವ ಪ್ರತಾಪ್ ಸಿಂಹನಿಗೆ ಪ್ರತಾಪ್ ಸಿಂಹನಿಗೆ ವಿರುದ್ಧ ಸರ್ ನಾವೇನು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ ಈ ಕಡೆ ಅಂದ್ರೆ ಸರ್ ನಮ್ಮ ಯತೀಂದ್ರ ಸಾಹೇಬ್ರಾಗಿರ್ಬೋದು, ಸಂತೋಷ್ ಲಾಡ್ ಸಾಹೇಬ್ರಾಗಿರ್ಬೋದು, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಏನು ಇವತ್ತು ಅವೇಳಕಾರಿ ಹೇಳಿಕೆ ನೀಡಿದ್ದಾರೆ ಪ್ರತಾಪ್ ಸಿಂಹ 420 ಪ್ರತಾಪ್ ಸಿಂಹ ವಿರುದ್ಧ ಸರ್ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ನಾವು ಇವತ್ತು. ಏನು ಪ್ರತಿಭಟನೆ ಮಾಡ್ತಾರೆ ಸರ್ ಅವರು ಇವತ್ತು ಏನಾದ್ರು ಹೇಳಿ ಸರ್ ಅದನ್ನ ಯತೀಂದ್ರ ಸಾಹೇಬ್ರಿಗೆ ಹೇಳಿದಾರಲ್ಲ ಸರ್ ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಏನು ಹೇಳಿದ್ದಾರೆ. ಹಾಗೇನೆ ಮೇಲೆ ನಮ್ಮ ಸಂತೋಷ್ ಲಾಡ್ ಅವರ ವೈಯಕ್ತಿಕವಾಗಿ ಅವರ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ನ್ಯಾಯಾಲಯಕ್ಕೆ ಮಿನಿಸ್ಟರ್ ಅಂತ ಏನು ಮಾತಾಡಿದ್ದಾರೆ ಸರ್ ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಇವತ್ತು ಪ್ರತಾಪ್ ಸಿಂಹ ಪೇಪರ್ ಇವತ್ತೇನು ಪೇಪರ್ ಸಿಂಹ ಇದ್ದಾರೆ ಅವ್ರಿಗೆ ಹೇಳಿದ್ದಾರೆ ಸರ್ ನಮ್ಮ ಕಾಂಗ್ರೆಸ್ ಹೋಗ್ತಾರಂತ ಲಕ್ಷ್ಮಣ ಅವ್ರಿಗೆ ಹೇಳ್ತಿದ್ದಾರೆ ಸರ್ ತಾಕತ್ತು ದಮ್ಮು ಅಂತ ಏನಾದ್ರೂ ಈ ಪ್ರತಾಪ್ ಸಿಂಹ ಅಂತ ಅನ್ನೋರಿಗಿದ್ರೆ ಆ ಮನುಷ್ಯನಿಗೆ ಏನಾದ್ರು ನಾಚಿಕೆ ಮನ ಮರೆಯುತ್ತಿದ್ದ ದಯವಿಟ್ಟು ಹೇಳ್ತೀವಿ ನಿಮ್ಮ ಅದು ಕೌಂಟರ್ ಕೊಟ್ಟಿರಂತ ಸ್ಟೇನ ವಾಪಸ್ ತಗೊಂಡು ಮತ್ತೆ ನೀವು ಬನ್ನಿ. ನಮ್ಮ ಏನ್ ಸರ್ ನಮ್ಮ ಲಕ್ಷ್ಮಣ್ ಸಾಹೇಬ್ರು ಆಲ್ರೆಡಿ ನಮ್ಮ ಕಾಂಗ್ರೆಸ್ ಹೋಗ್ತಾರೆ ರೆಡಿ ಇದ್ದಾರೆ 1 to 1 ಸರ್. ನೀವು ವೇದಿಕೆ ರೆಡಿ ಮಾಡ್ತೀವಿ, ನಾವೇ ವೇದಿಕೆ ರೆಡಿ ಮಾಡ್ತೀವಿ, ಬರೀ ಅವರೇ ಬರ್ರಿ, ಅವರೊಬ್ರು ಕೂತ್ಕೊಳ್ಳಿ ಸರ್. ದಾಖಲಾತಿ ಸಮೇತ ನಾವು ಅವ್ರಿಗೆ ನಾವು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಇಲ್ಲಪ್ಪ ನೀನ್ ಚಾಚನ ನ್ಯಾಯಯುಕ್ತನ ಇಲ್ಲ ನೀನ್ ಗಾಂಧಿವಾದಿನ ಅಂತ ನಮ್ಗೆ ಗೊತ್ತಾಗುತ್ತೆ. ಬರೀ ನೀನು ಬೊಗಳೆ ಬಿಡ್ಕೊಂಡು ಈ ತರ ಬರೀ ಎಲ್ಲಾ ಮುಖಂಡರುಗಳಿಗೂ ನೀನು ಈ ತರ ಮಾತಾಡ್ತಿದ್ದಲ್ಲ ಬರೀ ನಾವು ವೈಯಕ್ತಿಕವಾಗಿ. ಈಗ ಸರ್ ನೋಡಿದಾರ ತಾಲಿಬಾನ್ ಸರ್ಕಾರ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಕರೆಸಿದ್ರು ಇವತ್ತು ತಾಲಿಬಾನ್ ಸಚಿವರೇ ಕರ್ಕೊಂಡ್ ಬಂದಿದ್ದಾರೆ ಸರ್ ಇವತ್ತು ಅಂತ ಸಚಿವ. ಹಂಗಾರೆ ಈಗ ಅವ್ರನ್ನ ನಾವು ಬಿಜೆಪಿ ಸರ್ಕಾರ ಏನನ್ಬೇಕು, ತಾಲಿಬಾನ್ ಸರ್ಕಾರ ಅನ್ಬೇಕಾ ನಾವು? ಇಲ್ಲ ಅಂತಂದ್ರೆ ಏನಂತ ಇಂಥ ಜನಗಳಿಗೆ ಏನ್ ನಮ್ಮ ಭಾರತ ದೇಶಕ್ಕೆ ಸಂದೇಶ ಕೊಡಕ್ಕೆ ತಾಲಿಬಾನ್ ಸಚಿವನ ಕರ್ಕೊಂಡು ಬಂದು ಅವ್ರಿಗೆ ರಾಜಾತೀತ ಕೊಡ್ತಾ ಇದ್ದಾರೆ. ಹೇಳ್ತೇನೆ ಸರ್, ಹೇಳ್ಬೇಕಾದ್ರೆ ಮೋದಿ ಅವರಾಗ್ಲಿ ಪ್ರತಾಪ್ ಸಿಂಹಂತ ಅವರ ಇರೋದ್ರಿಂದನೇ ನಮ್ಮ ಇಡೀ ದೇಶನೇ ನಾವು ಮುಟ್ಟಾಳ್ರು ಮಾಡ್ತಾ ಇದ್ದಾರೆ. ಈ ಪ್ರತಾಪ್ ಸಿಂಹಂಗೆ ಇವತ್ತು ಹೇಳೋದಷ್ಟೇ, ನೀನ್ ನೋಡಪ್ಪ ನಿನ್ಗೆ ತಾಕತ್ತು ದಮ್ಮಂತ ಏನಾದ್ರು ಇದ್ರೆ ನೀನು ದಯಮಾಡಿ ನಿನಗೊಂದು ಸ್ಟೇಜ್ ನಾವೇ ರೆಡಿ ಮಾಡ್ಕೊಡ್ತೀವಿ, ಎಲ್ಲಾ ಮುಖಂಡರು ಸೇರಿ ನೀನ್ ಬಾ, ನೀನ್ ದಾಖಲಾತಿನ ನಾವೇ ಬಿಡುಗಡೆ ಮಾಡಕ್ಕೆ ಸ್ಟೇ ತೆಗೆಸ್ಕೋಬಾ, ನಿಮ್ ದಾಖಲಾತಿ ಎಲ್ಲ ರೆಡಿ ಮಾಡಿ ಪ್ರತಿಯೊಂದು ನಾವು ಹಂತವಾಗಿ ಅವ್ರನ್ನೆಲ್ಲಾನು ಬಿಡುಗಡೆ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್ ನಾವೆಲ್ಲರೂ. ಸರ್ ಪ್ರಚಾರಕ್ಕೆ ಸರ್ ಅದು ನಿರುದ್ಯೋಗಿ ಆಗ್ಬಿಟ್ಟಿದ್ರ ಸರ್ ಅವಯ್ಯ ನಿರುದ್ಯೋಗಿ ಯಾಕಂದಿದ್ದು ಅಪ್ಪ ಅಲ್ಲಿ ಆಲ್ರೆಡಿ MP ಟಿಕೆಟ್ ನ ಮಿಸ್ ಮಾಡಿದ, ತಿರ್ಗಾ ಏನೋ ಚಾಮರಾಜದಿಂದ MLA ಟಿಕೆಟ್ ನ ಪಡೆಯೋಕ್ಕೋಸ್ಕರ ಇಷ್ಟೆಲ್ಲ ಸಾಹಸ ಮಾಡ್ತಾ ಇರೋಣ. ಇನ್ನೂ ಸತ್ತಿಲ್ಲ ಬದುಕಿದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇನ್ನೂ ರಾಜಕಾರಣದಲ್ಲಿ ಈ ತರ ಅವೇಳಕಾರಿ ಹೇಳಿಕೆ ಕೊಡ್ತಕ್ಕ ಮುಖಂಡರುಗಳನ್ನ ಹಿಂದೆ ಮಾಡ್ತಾ ಇದ್ದಾರೆ ಸರ್. ಇಂಥ ವ್ಯಕ್ತಿ ನಾವು ಹೇಳೋದಿಷ್ಟೇನೆ. ನೋಡು ಸರ್, ನೀವು ಪ್ರತಾಪ್ ಸಿಂಹ ಅವರೇ ನಿಮ್ ದಯವಿಟ್ಟು ಹೇಳ್ತೀನಿ ಕೇಳಕ್ಕೆ, ನೀವು ಈ ಹುಚ್ಚಾಟ ಬಿಡ್ಲಿಲ್ಲ ಅಂತಂದ್ರೆ ಮುಂದೊಂದು ದಿನ ನಾವು ಇನ್ನೂ ಇವತ್ತು ಏನು 100 ಕಾರ್ಯಕರ್ತರು ಸೇರಿ 1000 ಮಟ್ಟದಲ್ಲಿ ಸೇರಿ ನಾವು ಬಹಿಷ್ಕಾರಕ್ಕೆ ನಾವು ಓಡಾಡೋದಕ್ಕೆ ನಾವು ಎಲ್ಲಾ ಕಾರ್ಯಕರ್ತರು ಮುಖಂಡರುಗಳು ರೆಡಿ ಇದೀವಿ ಸರ್ ನಾವೆಲ್ಲ. ಇವತ್ತು ಏನು ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ನಮ್ಮ ಪದೇ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಅನ್ನ ಟೀಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ತಿಳಿಸುತ್ತೆ. ಮೂಳೆ ಇಲ್ದಿರೋ ನಾಲ್ಗೆ ಅಂತ ಮಾತಾಡೋದು ಅರ್ಥ ಅಲ್ಲ. ಅದು ಯಾವತ್ತೂ ಒಂದು ಒಳ್ಳೆ ರೀತಿಲಿ ಇದ್ರೆ ರಾಜಕೀಯದಲ್ಲಿ ಬೆಲೆ, ಎಲ್ಲ ಕಡೆ ಬೆಲೆ. ನೀವು ಬಾಯಿನ ಬಟ್ಲು ಮಾಡ್ಕೊಂಡು ಈ ಥರ ಎಲ್ಲ ಮಾತಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ನಿಮಗೆ ಯಾವ ನೈತಿಕತೆ ಇದೆ ಅಂತ. ಫಸ್ಟ್ ಆಫ್ ಆಲ್ ನಾವು ಓಪನ್ ಚಾಲೆಂಜ್ ಕೊಟ್ಟಿದ್ದೀವಿ ಕಾಂಗ್ರೆಸ್ಸಿಂದ, ನೀವು ಸ್ಟೇ ವೆಕೆಟ್ ಮಾಡಿ, ಬೇರೆ ಏನಿದ್ರು ಮಾತಾಡಿ ಅಂತ. ಸ್ಟೇ ವೆಕೆಟ್ ಮಾಡ್ಸೋದು ಬಿಟ್ಟು ಯಾರೋ ಪುಡಿ ರೌಡಿಗಳು ಕರ್ಕೊಳ್ಳೋದು ಹಿಂದೆ ಮುಂದೆ ತಂದು ಮಾತಾಡ್ಬಿಟ್ರೆ ನೀವು ಹೀರೋ ಅಲ್ಲ, ನೀವು ಝೀರೋ, ಬಿಗ್ ಝೀರೋ, ಇನ್ಫಿನಿಟಿ ಆಗ್ಬಿಟ್ಟಿದ್ದೀರ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಅವ್ರನ್ನ ಮಾತಾಡಕ್ಕೆ ಬರಬೇಡಿ, ಕಾಂಗ್ರೆಸ್ ಗೌರ್ಮೆಂಟ್ ಅವ್ರ ಬಗ್ಗೆ ಮಾತಾಡಕ್ಕೆ ಬರಬೇಡಿ. ಹಾಗೆ ಇನ್ನೊಂದು ವಿನಂತಿ ನಾವೇನು ಕೇಳ್ಕೊತೀವಿ ಅಂದ್ರೆ ನಿಮಗೆ ಇನ್ನು ಮುಂದೆ ಯಾರೇ ಲೀಡರ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಇನ್ನು ಮುಂದೆ ನೀವೇನಾದ್ರು ಈ ಥರ ಇದೇ ಥರ ಮಾತಾಡ್ರೆ ಖಂಡಿತವಾಗ್ಲೂ ನಿಮ್ಮ ಗಡಿಪಾರು ಮಾಡೋಕ್ಕೆ ನಾವು ಶಿಫಾರಸು ಮಾಡೇ ಮಾಡ್ತೀವಿ. INTUC ಯೂತ್ ಪ್ರೆಸಿಡೆಂಟು, ಮೈಸೂರು ರೂರರು. ಪ್ರತಾಪ್ ಸಿಂಹ ಅವರು ರಾಜಕೀಯ ನಿವೃತ್ತಿ ಹೊಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಇಲ್ಲ ಸಲ್ಲದ ಆರೋಪನ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡ್ತಿದ್ದಾರೆ. ಅವರು 10 ವರ್ಷ MP ಆಗಿದ್ರಲ್ಲ, ಅವ್ರ ಸಾಧನೆ ಏನು ಅಂತ ಹೇಳಬೇಕು ಜನಗಳ ಮುಂದೆ. ಅದನ್ನ ಬಿಟ್ಟು ಅಭಿವೃದ್ಧಿ ಮಾಡ್ತಿರೋ ಸರ್ಕಾರದ ವಿರುದ್ಧ ಮಾತಾಡೋದು ಒಳ್ಳೇದಲ್ಲ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಎಚ್ಚೆತ್ತುಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ನನ್ನದೊಂದು ಸಲಹೆ ಅವ್ರಿಗೆ. ನನ್ನ ಹೆಸರು ಮದನ್ ಕುಮಾರ್ ಅಂತ, INTUC ಮೈಸೂರು ನಗರ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರು ದಿನನಿತ್ಯ ಆದ್ರೆ ಅವ್ರಿಗೇನೀಗ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ.
ಅವ್ರಿಗೆ ಅಧಿಕಾರ ಇಲ್ಲ, ಏನೂ ಇಲ್ಲ, MP ಇಲ್ಲ, MLC ಇಲ್ಲ. ನಮ್ಮ ಯತೀಂದ್ರ ಸಾಹೇಬರು ಎಂತೆಂಥ ಕೆಲಸಗಳು ಮಾಡ್ತಾರೆ. ನಾರ್ತ್ ಸೈಡಲ್ಲೆಲ್ಲ ಹೋಗಿ ಅವರು ಜನಗಳ ಕಷ್ಟಗಳನ್ನೆಲ್ಲ ಅವ್ರಿಗೆ ಅಹವಾಲುಗಳನ್ನೆಲ್ಲ ಸ್ವೀಕರಿಸ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರಿಗೆ ಮಾಡೋ ಕೆಲಸ ಇದ್ರ ಬಳಿಗೆ ಏನ್ ಮಾಡ್ತಾರೆ ಅಂತ ಒಂದು ಗಾದೆ ಇದೆ. ಕೆಲಸ ಇದ್ರ ಬಳಿಗೆ ಏನ್ ಮಾಡ್ತಾರೆ ಅಂದ್ರೆ ಅದೇನೋ ಮಾಡ್ತಾ ಇದ್ದಂತೆ ಆ ಥರ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ. ಒಬ್ಬ CMಗೆ ಪ್ರೋಟೋಕಾಲ್ ಕೊಡಲಿಲ್ಲ ಅಂದ್ರೆ ಇನ್ನೇನಕ್ಕೆ ಪೊಲೀಸವ್ರಿಗೆ ನಾವು ತುಂಬಾ ಗೌರವದಿಂದ ನಡೆಸ್ತಾ ಇದ್ದೀವಿ. ನಮ್ಮ ಸರ್ಕಾರ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು 2 ವಿಲ್ಗಳನ್ನ ತಂದಿದ್ದಾರೆ. ಅವ್ರ ಅಧಿಕಾರಕ್ಕೆ ಬಂದಾಗ ಒಂದು ಈಗ ವರ್ಷಕ್ಕೆ 12 ದಿನ ರಜೆ ಋತುಮತಿ ಇದಕ್ಕೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಂತೋಷ್ ಲಾಡ್ ಸಾಹೇಬರು ಇನ್ನೂ ಹೆಚ್ಚು ಆಮೇಲೆ ಗಿಫ್ಟ್ ಯೋಜನೆಗೆ ತಂದಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಅವರು ಯೋಚನೆ ಮಾಡಬೇಕು. ಸುಮ್ಮನೆ ಮೂಳೆಯಿಂದ ನಾಳಿಗೆ, ಈಗ ನಮ್ಮ ನಾಯಕ ಹೇಳಿದಂಗೆ ಮೂಳೆಯಿಂದ ನಾಳಿಗೆ ಸುಮ್ಮನೆ ಏನೇನೋ ಮಾತಾಡಬಾರ್ದು. ಪ್ರತಾಪ್ ಸಿಂಹ ಅವರೇ, ನಿಮ್ಗೆ ಅಷ್ಟೇನಾರ ತುಂಬಾ ಏನಾರ ಮಾನಸಿಕವಾಗಿ ಏನಾರು ಆಗಿದ್ರೆ ಬನ್ನಿ, ನಾವೇ ನಿಮಗೆ ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ನಿಮ್ ಕೆಲಸ ಕೊಡಿಸ್ತೀರಾ ಸರ್?